ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಬದಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 10/4/2026 ಶುಕ್ರವಾರದ ದಿನ. ಇವತ್ತಿನ ದಿನ ಪೂರ್ವಾಷಾಢ ನಕ್ಷತ್ರವಿರಲಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸೇರಿನ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿವಸನೂ ಕೂಡ ಅದೃಷ್ಟದ ಒಂದು ದಿನ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ನಿಮಗೆ 9ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ಅದೃಷ್ಟಕರವಾದ ದಿನ. ಏನು ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ನ ನೋಡುವಂಥ ದಿನ ಆಗಿರುತ್ತೆ. ಸೊ ಈ ದಿನಗಳನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಅಥವಾ ಏನೇ ಆಗಿರ್ಬೋದು. ಇವತ್ತು ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ಒಂದೇ ದಿವಸಕ್ಕೆ ಬಂದುಬಿಡುತ್ತೆ ಅಂದರೆ ಅದ್ರ ಬಗ್ಗೆ ಮಾತುಕತೆ ಆಡುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದು ಅಥವಾ ಆಂಜನೇಯನ ಒಂದು ಹನುಮಾನ್ ಚಾಲೀಸನ ಕೇಳೋದ್ರಿಂದ ನೆಗೆಟಿವಿಟಿ ಏನಾದ್ರು ಇತ್ತು ಅಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ 8ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಹಾಗಾಗಿ ಅಷ್ಟಮ ಚಂದ್ರ ಇರ್ತಾನೆ ಇವತ್ತಿನ ದಿವಸ. ಇವತ್ತು ಕೂಡ ಸ್ವಲ್ಪ ಮೂಡ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಕೆಲಸಗಳಲ್ಲಿ ಹಿನ್ನಡೆನ ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಕೆಲಸಗಳಲ್ಲಿ ಸ್ವಲ್ಪ ತಡೆ ನೋಡಬೇಕಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾವುದೋ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಅನ್ನೋ ಕೆಲಸಗಳನ್ನ ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಯಾಕಂದರೆ ನೆಗೆಟಿವಿಟಿ ಆಗೋದನ್ನ ನೀವು ತಡಿಬೋದಲ್ವಾ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ ಇವತ್ತಿನ ದಿವಸ ನೀವು ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ತೊಗೊಂಡು, ಕಲ್ಲುಪ್ಪಿನ ಜೊತೆಗೆ 2 ಕಾಳು ಮೆಣಸನ್ನ ತೊಗೊಂಡು ನಿಮ್ಮ ತಲೆ ಸುತ್ತ ನೀವಳಿಸ್ಬಿಟ್ಟು ಅದನ್ನು ಒಂದು ನೀರಲ್ಲಿ ಹಾಕಿಟ್ಬಿಡ್ಬೇಕು. ಅದು ಕರಗಿದ ನಂತರ ಅದನ್ನು ತೊಗೊಂಡೋಗಿ ಅದನ್ನು ಮರದ ಬುಡಕ್ಕೆ, ಅಂದರೆ ಮೆಣಸು ಕಾಳುಗಳು ಕಣ್ಣಿಗೆ ಕಾಣಿಸ್ತಾ ಇರೋ ಥರ ಭೂಮಿ ಒಳಗಡೆ ಮುಚ್ಚಿಟ್ಬಿಡಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನೇ ನೆಗೆಟಿವಿಟಿ ಆಗ್ತಿದ್ರು ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಸಪ್ತಮದಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದು, ಅದರಲ್ಲೂ ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀರ ಅಂತಂದರೆ ಅದರಲ್ಲಿ ಇವಾಗ ಒಂದು ಸ್ವಲ್ಪ ಒಳಿತನ ನೋಡುವಂಥ ದಿನ ಆಗಿರುತ್ತೆ. ಅಥವಾ ಪಾರ್ಟ್ನರ್ಶಿಪ್ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿ ಏನಾದರೂ ವ್ಯವಹಾರಗಳನ್ನ ಮಾಡ್ಕೊಳ್ಳೋವಂಥದ್ದು. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಬಾಂಡೇಜ್ ಚೆನ್ನಾಗಾಗುತ್ತೆ ಇವತ್ತಿನ ದಿವಸ. ಸೊ ಇವತ್ತಿನ ದಿವಸ ಇನ್ನಷ್ಟು ಚೆನ್ನಾಗಾಗಬೇಕು. ಏನು ಮಾಡಬೇಕು ಅಂತಂದರೆ, ಪಾರ್ವತಿ ಪರಮೇಶ್ವರ ಅಂದರೆ ಈಶ್ವರ ಪಾರ್ವತಿ ಜೊತೆಲಿರುವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅಥವಾ ಮನೆಯಲ್ಲಿ 2 ದೇವರ ಒಂದು ಸ್ತೋತ್ರನ ಕೇಳಿಸ್ಕೊಳ್ಳಿ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಕೆಲಸಗಳಲ್ಲಿ ಇನ್ನಷ್ಟು ಸಕ್ಸಸ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ 6ನೇ ಮನೇಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನೀವೇನಾದರೂ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದರೆ ಲೋನ್ ಆಗೋದು, ಹಣ ಕೊಡೋದು ಅಥವಾ ಹಣ ತೊಗೊಳ್ಳೋ ಅಂಥದ್ದು, ಹಣ ವಿಲೇವಾರಿಗೆ ಉತ್ತಮವಾದ ದಿನ ಆಗಿರುತ್ತೆ ಇವತ್ತಿನ ದಿವಸ. ಮತ್ತು ನಿಮ್ಗೆ ಯಾರನ್ನ ಶತ್ರುಗಳ ಬಗ್ಗೆ ಕೇಳುವಂಥದ್ದು, ಅದನ್ನು ಕೇಳಿ ಮನಸ್ಸಿಗೇನೋ ಬೇಜಾರಾಗೋದು, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ ಇವತ್ತಿನ ದಿವಸ. ನಿಮ್ಗೆ ಹಂಗಾಗ್ಬಿಡುತ್ತೆ. ಅಂದರೆ ಶತ್ರುಗಳು ನಿಮ್ಮನ್ನು ಬೈಕೊಂತಿರ್ತಾರೆ ಅಂತಲೂ ಏನೋ ಒಂದು ಅದ್ರ ಬಗ್ಗೆ ಕೇಳಿರ್ತೀರ. ಅದೇ ಗುಂಗಲ್ಲಿ ಇವತ್ತಿನ ದಿವಸ ಕಾಲ ಕಳೆಯೋ ದಿನವೂ ಆಗಿರುತ್ತೆ. ಸೊ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಸಾಧ್ಯ ಆದರೆ ಒಂದು ಅಭಿಷೇಕನೇ ನೋಡ್ಕೊಂಡು ಬನ್ನಿ. ಖಂಡಿತ ನಿಮಗೆ ಈ ನೆಗೆಟಿವಿಟಿಯಿಂದ ನೀವು ಇವತ್ತು ಈಚೆ ಬರ್ಬೋದು. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ 5ನೇ ಮನೇಲಿ ಚಂದ್ರನ ಸಂಚಾರ ಇರೋದ್ರಿಂದ ಪ್ರೇಮಿಗಳಿಗೆ ತುಂಬ ಉತ್ತಮವಾದ ದಿನ ಆಗಿರುತ್ತೆ. ಇವತ್ತೇನೋ ನಿಮ್ಮ ಪ್ರೇಮಿಗಳನ್ನ ಒಬ್ರಿಗೊಬ್ರು ಮೀಟ್ ಮಾಡುವಂಥದ್ದು ಅಥವಾ ಎಲ್ಲೋ ಹೊರಗಡೆ ಹೋಗಿ ಬರೋದು, ಒಟ್ಟಿನಲ್ಲಿ ಖುಷಿಯಾಗಿ ಇವತ್ತು ಕಾಲ ಕಳೆಯೋ ದಿನ ಆಗಿರುತ್ತೆ. ಪ್ರೀತಿ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಮಧ್ಯದಲ್ಲೂ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಾಗಿರುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಮಧುರವಾದ ಒಂದು ಬಾಂಡೇಜ್ ಚೆನ್ನಾಗಾಗುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ರಾಧಾಕೃಷ್ಣರ ದೇವಸ್ಥಾನಕ್ಕೆ ಎಲ್ಲೇ ಇದ್ದರೂ ಕೂಡ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಥವಾ ಅವ್ರದ್ದು ಯಾವುದಾದ್ರೂ ಒಂದು ಮಂತ್ರನ ಕೇಳಿದ್ರು ಕೂಡ ಇವತ್ತಿನ ದಿವಸ ನೀವು ಇನ್ನಷ್ಟು ಖುಷಿಯಾಗಿ ಕಾಲ ಕಳಿಬೋದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ 4ನೇ ಮನೇಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿದ್ದು ಅಥವಾ ವಾಹನಕ್ಕೆ ಸಂಬಂಧಪಟ್ಟಿರೋದು ಕೆಲವು ವಿಚಾರಗಳನ್ನ ಮಾತಾಡುವಂಥ ದಿನ ಆಗಿರುತ್ತೆ. ಅಥವಾ ತಾಯಿಗೆ ಸಂಬಂಧಪಟ್ಟಿದ್ದು ಏನಾದರೂ ವಿಚಾರಗಳು, ಅಂದರೆ ತಾಯಿಗೆ ಹುಷಾರಿಲ್ಲ ಅಂತಂದರೆ ಅವ್ರು ಟ್ರೀಟ್ಮೆಂಟ್ ಕೊಡಿಸೋದು, ಅಥವಾ ಅವ್ರ ಸೇವೆ ಮಾಡುವಂಥದ್ದು, ಅಥವಾ ಅವರೇನೋ ದೂರದಲ್ಲಿದ್ದರೆ ಅವ್ರನ್ನ ಹೋಗಿ ನೋಡ್ಕೊಂಡು ಬರೋದು, ಅಥವಾ ಅವರೇ ನಿಮಗೆ ಇಲ್ಲಿಗೆ ಬರೋದು, ಅಥವಾ ಅವ್ರ ಹತ್ರ ಫೋನಲ್ಲಿ ಮಾತಾಡೋದು, ಈ ರೀತಿ ಎಲ್ಲ ಮಾಡುವಂಥ ದಿನ ಆಗುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ, ನಿಮ್ಮ ತಾಯಿ ಹತ್ರದಲ್ಲಿದ್ದರೆ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅಥವಾ ತಾಯಿ ಸ್ವರೂಪದಲ್ಲಿ ಯಾರೇ ಇದ್ದರೂ ಕೂಡ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ಮತ್ತಷ್ಟು ಸಕ್ಸಸ್ನ ನೀವು ನೋಡಬಹುದು. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ 3ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮಾತಿಗೆ ಮನ್ನಣೆ ಬರುವಂಥ ದಿನ ಆಗಿರುತ್ತೆ. ಸೊ ಅದ್ಭುತವಾದ ಮಾತುಗಳನ್ನ ಆಡ್ತೀರಾ. ಅದರಲ್ಲೂ ಯಾರಾದರೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರ ಅಂದರೆ ಇವತ್ತು ಸಕ್ಸಸ್ ನೋಡುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೋಡಿ ಇವತ್ತಿನ ದಿವಸ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿ ಇರುವಂಥ ಅರಿಶಿನ ತೊಗೊಂಡು ನೀವು ಹಣೆಗೆ ತಿಲಕವಾಗಿ ಇಟ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ನ ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 2ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿವಸ ಹಣ ವಿಲೇವಾರಿ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ನಿಮ್ಮ ಮಾತುಗೂ ಕೂಡ ಬೆಲೆ ಬರುವಂಥ ದಿನ ಆಗಿರುತ್ತೆ. ನೀವೇನೇ ಮಾತಾಡಿದ್ರು ಕೂಡ ನಿಮ್ಮ ಮುಂದೆ ಎಂಥ ವ್ಯಕ್ತಿಗಳು ಬಂದು ನಿಮಗೆ
ಹೊಡೆದಾಕೆ ಬಿಡ್ತೀನಿ ಅಂತ ಬಂದರೂ ಕೂಡ ನೀವು ಆಡೋ ಮಾತಲ್ಲಿ ಸಮಾಧಾನ ಇರೋದ್ರಿಂದ ಅದನ್ನು ಕೇಳಿಕೊಂಡು ಸರಿ ಆಯಿತು, ನಿಮ್ಮ ಮಾತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೋಗುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ಸಹ ನೀವೇನು ಮಾಡಬೇಕು ಅಂತಂದರೆ, ಇವತ್ತಿನ ಸಹ ನೀವು ಮೃತ್ಯುಂಜಯ ಮಂತ್ರನ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದನೂ ಕೂಡ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಟೋಟಲಾಗಿ ಇವತ್ತು ಹ್ಯಾಪಿಯಾಗಿರ್ತೀರ. ಹೆಂಗಾದರೂ ಸರಿ, ಮನೆಯಲ್ಲಿ ರೆಸ್ಟ್ ಮಾಡ್ಕೊಂಡಾದ್ರೂ ಸರಿ, ಇಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆಯಲ್ಲಿ ಎಂಜಾಯ್ ಮಾಡ್ಕೊಂಡಾದ್ರೂ ಸರಿ, ಅಥವಾ ಎಲ್ಲರೂ ಟ್ರಿಪ್ಗೆ ಹೋಗೋದಾದ್ರೂ ಸರಿ, ಒಟ್ಟಿನಲ್ಲಿ ಟ್ರಾವೆಲ್ ಮಾಡೋದು ಏನೋ ಒಂದು ಮಾಡ್ತಿರ್ತೀರ, ಒಟ್ಟಿನಲ್ಲಿ ಖುಷಿಯಾಗಿ ಕಾಲ ಕಳೆಯೋ ದಿನ ಆಗಿರುತ್ತೆ. ಇವತ್ತಿನ ಸಹ ನೀವೇನು ಮಾಡಬೇಕು ಅಂದರೆ, ಒಂದು ಚಮಚದಷ್ಟು ಅಕ್ಕಿನ ತೊಗೊಂಡು ನೀವು ತಲೆ ಸುತ್ತ ನಿಲ್ಲಿಸಿ ಅದನ್ನು ಪಕ್ಷಿಗಳಿಗೆ ಹಾಕ್ಬಿಡಿ. ಅಥವಾ ನೀವೇ ಮನೆಯಲ್ಲಿ ಅಕ್ಕಿಯಿಂದ ಮಾಡಿರೋ ಖಾದ್ಯಗಳು, ಅನ್ನ ಆಗಿರ್ಬೋದು ಅಥವಾ ಏನಾದರೂ ರೊಟ್ಟಿ ಆ ಥರದ್ದು ಏನಾದರೂ ಮಾಡಿಕೊಂಡು ಸೇವನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತು 12ರಲ್ಲಿ ಚಂದ್ರ ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ರೀತಿಲಿ ಖರ್ಚಾಗೋದು. ಅಲ್ಲೇ ಟ್ರಾವೆಲ್ ಮಾಡ್ತೀರಾ, ಹೊರಗಡೆ ದೇಶಕ್ಕೆ ಹೋಗೋದು ಅಥವಾ ಹೊರಗಡೆ ದೇಶದಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಏನೋ ಸಂಪರ್ಕ ಬೆಳೆಸ್ಕೊಳ್ಳುವಂಥದ್ದು ಅಥವಾ ಹಣಕಾಸು ಏನಾದರೂ ಅಲ್ಲಿಂದ ವಿಲೇವಾರಿ ಆಗುವಂಥದ್ದು, ಇದೆಲ್ಲ ಮಾಡೋಕ್ಕೆ ಒಂದು ಉತ್ತಮವಾದ ದಿನ ಆಗಿರುತ್ತೆ. ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲಿ ಯಾವುದಾದ್ರೂ ಒಂದು ಮಂತ್ರನ ಕೇಳೋದಾಗಲಿ ಕೂತ್ಕೊಂಡು ಒಂದು 10 ನಿಮಿಷ, ಅದರಿಂದ ನಿಮಗೆ ಶುಭ ಫಲಗಳನ್ನ ನೋಡ್ಬೋದು. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ 11ರಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗೋದು, ಲಾಭಗಳು ಸಿಗುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದು. ಲಕ್ಷ್ಮಿಯ ಒಂದು ಅಷ್ಟೋತ್ತರ ಮಂತ್ರಗಳನ್ನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಆ ಕುಂಕುಮನ ಹಣೆಗಿಟ್ಕೊಂಡು ಹೋಗೋದ್ರಿಂದ ಸಕ್ಸಸ್ ನೋಡುವಂಥ ದಿನ ಆಗಿರುತ್ತೆ. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಏನು ಚಂದ್ರ ನಿಮ್ಮ ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಇವತ್ತಿನ ದಿವಸ ಕೆಲಸದ ಕಡೆ ಜಾಸ್ತಿ ಗಮನ ಹರಿಸೋದು, ಮನೇನ ಕಂಪ್ಲೀಟಾಗಿ ಬಿಟ್ಬಿಟ್ಟು ಬರೀ ಕೆಲಸದಲ್ಲೇ ಇನ್ವಾಲ್ವ್ ಆಗಿಬಿಡುವಂಥದ್ದು, ಇದರಿಂದ ಸ್ವಲ್ಪ ನಿಮಗೆ ರೆಸ್ಟ್ಲೆಸ್ ಕೂಡ ಫೀಲ್ ಆಗ್ತಾ ಇರ್ತೀರಾ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೋಬೇಕು ಈ ರೀತಿ ಆಗ್ತಾ ಇರೋದ್ರಿಂದ ಅಂತಂದರೆ, ಒಂದು ಚಮಚದಷ್ಟು ಎಳ್ಳನ್ನು ತೊಗೊಂಡು ತಲೆ ಸುತ್ತ ನಿಲ್ಲಿಸ್ಬಿಟ್ಟು ಅದನ್ನು ನೀವು ಗಿಡಕ್ಕೋ ಅಥವಾ ಪಕ್ಷಿಗಳಿಗೋ ಹಾಕ್ಬಿಟ್ಟು ಕೆಲಸಕ್ಕೆ ಹೋಗೋದ್ರಿಂದ, ಇಲ್ಲ ಅಂತಂದರೆ ಶನೇಶ್ವರನ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಶನಿ ಗಾಯತ್ರಿ ಮಂತ್ರ ಅನ್ನೋದನ್ನು ಜಪ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನೀವು ಶುಭ ಸುದ್ದಿಗಳನ್ನ ಕೇಳಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.